ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ, ಇವತ್ತು ಗೌರಿ ಗಣೇಶ ಹಬ್ಬ. ಇವತ್ತು ಗಣೇಶದ ಹಬ್ಬ. ಇವಾಗ ನಮ್ಮ ಮನೇಲಿ ಎಲ್ಲ ಪೂಜೆ ಮಾಡ್ತಾ ಇದ್ದೆ. ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡವ್ರೆ. ಮತ್ತು ಗಣೇಶ ಹಬ್ಬದ್ದು ಸ್ಪೆಷಲ್ ಕಡುಬು ಮತ್ತು ಚಿಳ್ಕೋಳಿ ಸಾರು ಮಾಡಿದ್ದೀವಿ. ಹಂಗೆ ನನ್ನ ತಂಗಿ ಬರ್ತಡೇ ಕೂಡ ಇವತ್ತು. ಅವಳು ಇವಾಗ ರೀಸೆಂಟಾಗಿ ಮದುವೆ ಆಗಿದ್ದಲ್ವ, ಅವ್ರ ಗಂಡನ ಮನೆಗೆ ಹೋಗಿದ್ದಾಳೆ. ಅಲ್ಲಿಂದ ಕರೆದು ಬಂದು ಆಮೇಲೆ ಅವ್ರ ಮನೆಗೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬೇಕು. ಸೊ ಈ ವಿಡಿಯೋದಲ್ಲಿ ಇಷ್ಟು ಕವರ್ ಆಗಿರುತ್ತೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ವರ್ಷದಿಂದ ಎಲ್ಲರಿಗೂ ಒಳ್ಳೇದಾಗಲಿ, ಇವೆಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ನನ್ನ ತಮ್ಮಲ್ಲಿ ನೋಡಿ ಗುರು ಅಂತ ಮಾಡ್ಕೊಬಿಟ್ಟು. ಸೊ ಇವಾಗ ನಮ್ಮಮ್ಮ ಹೆಂಗೆ ಪೂಜೆ ಮಾಡ್ತಿದ್ದೆ ಅಂತ ತೋರಿಸ್ತೀನಿ. ಟೈಮು ಇವಾಗ 12 ಗೈಸ್. ಇವತ್ತು ನನ್ನ ನೈಟ್ ಶಿಫ್ಟ್ ಮಾಡ್ಕೊಂಡವಳು ನನ್ನನ್ನು ಎದಳಿಸಿ 11 ಗಂಟೆಗೆ ಎದಳಿಸೋರೆ. ನಾನು 11 ಗಂಟೆಗೆ ಎಳಿಸ್ಬಿಟ್ಟು ನನ್ನ ತಮ್ಮನ ಸ್ನಾನಕ್ಕೆ ಕಳಿಸೋರೆ. ನಾನು ಇಷ್ಟ ಗಂಟೆ ಕಾಯ್ದುಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ನಮ್ಮೂರಲ್ಲಿ ಗಣಪತಿ ಕೂರಿಸಿದ್ದಾರೆ. ಅದನ್ನು ಹೆಂಗೆ ಕೂರಿಸಿದ್ದಾರೆ ಅಂತ ಸಂಜೆ ಹೋಗ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಲ್ಲಿ ನೋಡಿ ಗೈಸ್, ನಮ್ಮಮ್ಮ ಬೆಣ್ಣೆ ಕಡಿತಾವ್ರೆ. ಬೆಣ್ಣೆ ಕಡಿತಾವ್ರೆ ಮಿಷಿನಲ್ಲಿ. ಇವಾಗ ಹಬ್ಬದ ಸ್ಪೆಷಲ್ ಚಿಳ್ಕೋರೆ ಸಾರು ಕಡುಬು ಆಗ್ತೈತೆ. ಸೊಪ್ಪು ಮಾಡಿ ಎಲ್ಲ ಹಾಕಿ ಚಿಳ್ಕೋರೆ ಸಾರು ಮಾಡ್ತಿದ್ದಾರೆ ಗೈಸ್, ನಮ್ಮಮ್ಮ ಹೇಳ್ದಂಗೆ ಸಬ್ಕೆ ಸೊಪ್ಪು, ಚಿಳ್ಕೋರೆ ಕಾಳು ಎಲ್ಲನೂ ಹಾಕ್ಬಿಟ್ಟು ಸಾಂಬಾರ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಮಾಮೂಲಿ ಕಡುಬ ಏನು? ಇದಕ್ಕೂ ಏನಾರು ಹಾಕಿದ್ದೀರಾ? ಅದಕ್ಕೆ ಸಬ್ಕೆ ಸೊಪ್ಪು, ಜೀರಿಗೆ, ಆಲೂಗೆ, ಇದು ಅರಿಶಿನದ್ದೆಲೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾವ್ರೆ. ಇವಾಗ ಇದ್ದಿದ್ದೀನಿ ಕಡುಬು. ಪ್ರತಿ ಸಲ ನಾನು ಹೆಲ್ಪ್ ಮಾಡ್ತಾ ಇದ್ದೆ ಕಡುಬು ಕಟ್ಟಕ್ಕೆ. ಅವ್ರ ಅಕ್ಕ ಫೋನ್ ಮಾಡ್ತಾವ್ರೆ ನೋಡಿ ಅಂತ. ಮಿರರ್ ನೋಡಿದ್ರೆ ಫುಲ್ ಗಲೀಜ್ ಮಾಡಕೊಂಡೆ ನನ್ನ ತಮ್ಮ. ಬಟ್ ಇಟ್ಸ್ ಓಕೆ. ಮಿರರು ಏನು ಮಾಡಿದ್ರು ಸರಿ ಆಗ್ತಾ ಇಲ್ಲ. ನಾನು ಔಟ್ಫಿಟ್ ತೋರಿಸ್ತೀನಿ ಗೈಸ್. ನೋಡಿ, ಇದು ನನ್ನ ಔಟ್ಫಿಟ್ ಸ್ವಲ್ಪ ಲೂಸ್ ಇದೆ, ಯಾಕಂದರೆ ಇಲ್ಲಿಂದ ಬರಲ್ಲ. ದಿಸ್ ಈಸ್ ಪ್ಯಾಂಟ್ ಗೈಸ್. ಕಾಣಿಸ್ತಾ ಇಲ್ಲ, ಹಿಂಗೆ ಈ ಥರ ಪ್ಯಾಂಟ್. ಇದು ನನ್ನ ಫ್ರೆಂಡ್ಗಾಗ ನಂಗೆ ತುಂಬ ಇಷ್ಟ ಆಗ್ಬಿಟ್ಟು ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ತಗೋ ಅಂತ ಅಂದ್ಲು. ಅವಳಿಗೋಸ್ಕರ ತೊಗೊಂಡಿದ್ದು. ಅವಳು ಇದೇ ಥರ ತೊಗೊಳ್ಳೋಣ ಮ್ಯಾಚಿಂಗ್ ಅಂತ ಅಂದ್ಕೊಂಡ್ಳು. ಬಟ್ ಅವಳಿಗೆ ಸಿಗ್ನಿಲ್ಲ. ಹೆಂಗಿದೆ ಕಮೆಂಟ್ ಮಾಡಿ ಗೈಸ್. ಇವು ಮಿರರ್ ಮಾತ್ರ ಏನೂ ಕಾಣಿಸ್ತಾ ಇಲ್ಲ. ಹಂಗೆ ಮಾಡೋಣ. ಹಂಗೆ ಈ ಫೋನ್ ನನ್ನ ತಮ್ಮ ನನಗೆ ಗಿಫ್ಟ್ ಮಾಡಿದ್ದು ಬರ್ತಡೆಗೆ. ಚೆನ್ನಾಗಿದೆ ನಾನು ನೋಡ್ಬಿಟ್ಟು ಬನ್ನಿ ಹೋಗೋಣ. ನಮ್ಮಮ್ಮ ಇದೆ ಫುಲ್ ಸೀರೆ ಹಾಕೊಂಡು ಮಾಡಬೇಕಿತ್ತು ನಮ್ಮಮ್ಮ. ಬಟ್ ನಮ್ಮಮ್ಮ ಒಂದು ಕೆಲಸಕ್ಕೆ ಹಂಗೆ ಜೈ ಅನ್ಸಿದೆ ಗೈಸ್. ನಾನು ಹೆಲ್ಪ್ ಮಾಡೋಂಗಿಲ್ಲ. ಮಾಡ್ಬೋದು ಬಟ್ ಬೇಡ. ನಮ್ಮನೆ ಪುಟ್ಟು ದೇವ್ರ ಮನೆ. ನಿಕ್ಕೆ ದೊಡ್ಡ ಮನೆ ಯಾವಾಗ ಕಟ್ಟಿಸ್ತೀಯಾ? ಟೈಮ್ ಬಂದಾಗ ಅದೇ ಕಟ್ಟಿಸ್ತೀಯ ಅಲ್ವಾ ಗೈಸ್? ನಮ್ಮನೆ ದೊಡ್ಡದೇ. ಬಟ್ ಇದು ನಮ್ಮಪ್ಪ ಸ್ಕೆಚ್ ಆಗಿ ಕಟ್ಸಿರೋ ಮನೆ. ಇವನ್ ಮದುವೆ ಆದಮೇಲೆ ಡುಪ್ಲೆಕ್ಸ್ ಮನೆ ಕಟ್ಟಿಸ್ತೇನೆ. ನಾನೇ ಹೋಮ್ ಟೌನ್ ಮಾಡ್ತೀನಿ. ಕ್ಯಾಮ್ರಾ ಚೆನ್ನಾಗಿಲ್ಲ ಅನ್ಕೋತಿದ್ದೆ ಗೈಸ್. ನನ್ನ ಕಣ್ಣೆಲ್ಲ ಹಂಗೆ ಕಾಣುತ್ತೆ ಅಂತ. ಶೈಲೇಜ್ ಮಾಡಿದ್ದೀವಿ ಅಂತ ಹೇಳ್ಬೇಕಂತ ಗೈಸ್. ಇದು ಶೈಲೇಜ್ 10 ಲಕ್ಷದಲ್ಲಿ ಶೈಲೇಜ್ ಮೂಟೆಗಳನ್ನ ನಾವು ಕೊಡ್ತೀವಿ. 50 kg ಚೀಲ. ಇವಾಗ ನಮ್ಮಮ್ಮ ಎಲ್ಲ ಆಗ್ತೈತೆ ಅಂದರೆ. ಆಮೇಲೆ ಇವಾಗ ನಾವು ಕುರಿ ಕೂಡ ತಂದಿದ್ದೀವಿ. ಅದ್ರದ್ದು ವಿಡಿಯೋ ಮಾಡ್ತೀನಿ. ನಮ್ಮಮ್ಮ ಗರ್ಕೆ ಕೇಳ್ತೈತೆ ಗೈಸ್. ಇಲ್ಲಿ ಗರ್ಕೆ. ಅಮ್ಮ, ಗಣೇಶ ಹಬ್ಬಕ್ಕೆ ಏನಕ್ಕೆ ಕಡುಬು ಮತ್ತು ಚಿಳ್ಕೋರೆ ಸಾರು ಮಾಡಬೇಕು? ಗಣಪಂಗೆ ಕಡುಬು ಅಂತ ಇಷ್ಟ ಅಲ್ವ? ಅದು ಹೆಂಗೆ ಗೊತ್ತಾಯ್ತು ನಿಮಗೆ? ದೊಡ್ಡವ್ರು ಹೇಳೋದು ಗೊತ್ತಾಯ್ತು. ನಿಮ್ಮ ಮನೇಲಿ ಏನೇನು ಮಾಡ್ತೀರಾ ಗೈಸ್? ನಮ್ಮ ಮನೇಲಿ ನೆನ್ನೆ ನಾನು ಎದ್ಬಿಟ್ಟು ಗೌರಿ ಹಬ್ಬದ್ದು ಹೊಸ್ಲು ಪೂಜೆ ಮಾಡಿದ್ದು, ಆಮೇಲೆ ಪಾಯಸ ಮಾಡಿತ್ತು, ವಡೆ ಮಾಡಿತ್ತು, ಎಲ್ಲ ಮಾಡೋಣ ಅಂತ ವಿಡಿಯೋ ಅಂದ್ಕೊಂಡೆ. ಆದರೆ ನಾನು ಡೈರೆಕ್ಟ್ ಅಲ್ಲಿಂದ ಇಲ್ಲಿಗೆ ಬಂದಿದ್ನಲ್ವ, ಮಂಕೋಬಿಟ್ಟಿದ್ದೆ. ಎದ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂದರೆ ಆವಾಗ ಬಿಸಿನೀರು ಬರಲಿಲ್ಲ, ಮಾಡೋಕ್ಕಾಗಲಿಲ್ಲ. ನಮ್ಮಮ್ಮ ಬೆನಕ ತೋರಿಸುತ್ತೆ. ಅಮ್ಮ ಎಲ್ಲರಿಗೂ ವಿಶ್ ಮಾಡೋಕೆ. ವಿಶು ಗೌರಿ ಗಣೇಶ ಕನ್ನಡದಲ್ಲೇ ವಿಶ್ ಮಾಡೋ. ಕನ್ನಡ ಹಬ್ಬ ಅದು ಐಸ್ಕ್ರೀಮ್ ಮಾತಾಡಬೇಕು. ಹೋಗಲ್ಲ, ಏನಾದ್ರು ಕಟ್ ಮಾಡ್ತೀನಿ ಹೇಳು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೆ ಕೆಲಸ ಮಾಡಿ. ಒಳ್ಳೆಯವ್ರಿಗೆ ಒಳ್ಳೆ ಕೆಲಸ ಮಾಡೋದು ಬಿಡಿ. ಕಟ್ಕೋಬೇಕು ಅಂತ ಕಟ್ತಾ ಇರೋದು. ನಮ್ಮ ಮಾವ ತಂದ್ಕೊಟ್ಟಿರೋದು ಅವನು.
ನೀನೇ ಹೇಳ್ತಿರೋದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ನನ್ನ ತಮ್ಮ ತಂದುಕೊಟ್ಟಿರೋದ ನನ್ನ ಮಕ್ಳಿಗೆ ಕೊಡ್ತಾ ಇದ್ದೀನಿ. ಗೌರಿ ಹಬ್ಬದ ನನ್ನ ತಮ್ಮಂಗೆ ಗಣೇಶ ಗೌರಿ ಹಬ್ಬಕ್ಕೆ ಒಳ್ಳೇದಾಗಲಿ. ಈಗಲಾರು ಒಳ್ಳೆ ಬುದ್ಧಿ ಬಂದು ಚೆನ್ನಾಗಿರಲಿ. ಒಳ್ಳೆ ಬುದ್ಧಿ ಬಂದು ಅದನ್ನೇ ಮೊದಲಿಂದನೂ ಒಳ್ಳೆ ಬುದ್ಧಿ ಇದೆ ಗೈಸ್, ಅದು ಇನ್ನೂ ಚೆನ್ನಾಗಿ ಒಳ್ಳೆ ಬುದ್ಧಿ ಬರಲಿ. ಹಬ್ಬದ ಸ್ಪೆಷಲ್ ಕಡುಬು ಶುಲ್ಕೊರೆ ಸಾಂಬಾರು. ಸೊ ಹಿಂಗೆ ಮಾಡ್ತೀವಿ. ಇವಾಗ ಟಿಫನ್ ಎಲ್ಲ ತಿಂದು ಅಲ್ಲ ಇವಾಗ ಊಟ ಟೈಮಲ್ಲಿ ಟಿಫನ್ ತಿಂದಿದ್ದೀವಿ. ಸೊ ಹಬ್ಬದ ದಿನ ಎಲ್ಲ ಪೂಜೆ ಮಾಡಿ ಲೇಟಾಗಿ ಆಗುತ್ತೆ. ನಿಮ್ಮ ಮನೇಲಿ ಹಬ್ಬಗಳನ್ನ ಹೆಂಗೆ ಮಾಡಿದ್ರಿ, ಹೆಂಗಾಯಿತು, ನಿಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸಿದಾರಾ, ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ, ಏನೇನು ಈವೆಂಟ್ ಮಾಡಿದ್ದಾರೆ ಎಲ್ಲನೂ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾವು ನಮ್ಮ ವರ್ಷನ ಕರಿಯೋಕ್ಕೆ ಅವ್ರ ತವ್ರ ಮನೆ ಕರಿಯೋಕ್ಕೆ ಗಂಡನ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಹಾಸನ ಹತ್ರನೇ ಬಿದ್ರಕೆರೆ ಅಂತ, ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗ್ಬೋದೇನೋ. ನನ್ನ ತಮ್ಮ ಕೇಕ್ ತರಕ್ಕೆ ಹೋಗೋಣ, ಅವ್ನು ಬಂದಮೇಲೆ ನಮ್ಮ ದೊಡ್ಡಮ್ಮನ ಕರ್ಕೊಂಡು ಓಡೋದೆ. ನಮ್ಮಮ್ಮಂಗೆ ವೀಡಿಯೋ ಮಾಡೋಕೆ ಕೊಟ್ಟರೆ ಏನು ಮಾಡ್ತಿದ್ಯಮ್ಮ ಅಂದರೆ ನಮ್ಮ ಮನೆ ಗಾರ್ಡನ್ ವೀಡಿಯೋ ಮಾಡ್ತಿದ್ದೀನಿ ಇರು ಅಂತ ಈ ವಿಡಿಯೋ ಮಾಡಿದರು. ವಿಡಿಯೋ ನಿನ್ನ ಮಗಳನ್ನ ಕರಿಯೋಕ್ಕೆ ಹೋಗ್ತಾ ಇರೋದು ಅಂತ ಇಲ್ಲಿ ನೋಡಿ, ಇಲ್ಲಿ ಏನೇನೋ ತಗೊಬೋದಾಯ್ತಾ. ಅಮ್ಮ ನಮ್ಮ ನನ್ನ ತಂಗಿ ಕರೆಯಕ್ಕೆ ನಮ್ಮಮ್ಮ 3ನೇ ಅವರು, ನಮ್ಮ ದೊಡ್ಡಮ್ಮ 2ನೇ ಅವರು. ನಮ್ಮಮ್ಮ ಬೈತೈತೆ ಗೈಸ್, ಮಾಡೋದು ಮಾಡ್ತೀಯ ಕರೆಕ್ಟಾಗಿ ಕೇಳ್ಕೊಂಡು ತಿಳ್ಕೊಂಡು ಮಾಡು ಅಂತ. ಗೈಸ್ ನೋಡಿ ಹಬ್ಬದ ದಿನ ಬಜ್ಜಿ ಹಬ್ಬದ ದಿನ ಬಜ್ಜಿ ಮಾಡ್ತಾಳೆ ಪಾಪ. ಹಬ್ಬ ಯಾಕಾದ್ರೂ ಬಂತು ಅನಿಸ್ತಾ ಇದ್ದ. ಬೆಳಗ್ಗೆಯಿಂದ ಯಾರ್ದು ಫೋನ್ ಮಾಡೋಕ್ಕಾಗಿಲ್ವಂತೆ ಪಾಪ. ಅವು ಬರ್ತಡೇ ದಿನ ಬ್ಯುಸಿ ಆಗಿದ್ದಾಳೆ ಹುಡುಗಿ. ಬಜ್ಜಿ ನನ್ನ ತಂಗಿ ಗಣಪತಿ ಕೂರ್ಸೋಳೆ ನೋಡಿ ಫ್ರೆಂಡ್ಸ್. ನಾನು ವಿಡಿಯೋ ಮಾಡಲ್ಲ, ನಾನು ಗಣಪತಿ ಕೂರ್ಸಿದ್ದೀನಿ, ವಿಡಿಯೋ ಮಾಡಿ ಅಂತ. ಜೋಳ ಹೊಡೆಯಕ್ಕೆ ಹೋಗಿದ್ರು. ಇದೇ ಫಸ್ಟ್ ಟೈಮ್ ಏನೋ ನೀನು ಕೂರ್ಸಿರೋದು? ಇಲ್ಲಿ ಯಾವಾಗ್ಲೂ ಕೂರಿಸ್ತಿರ್ಲಿಲ್ವಂತ ಇವಳು ಬಂದ್ಬಿಟ್ಟು ಕೂರ್ಸೋಳೆ. ಚಿಕ್ಕದು ಮಣ್ಣೆ ಗಣಪತಿ ಇದ್ದಾಗ ಮಣ್ಣಿನ ಗಣಪತಿ ಮಾಡ್ತಾ ಇದ್ವಿ. ಅವಾಗ ಸುಮ್ನೆ ಮಣ್ಣು ಗುಡ್ಡೆ ಹಾಕೊಂಡು, ಇವಾಗೆಲ್ಲ ದೊಡ್ಡ ಗಣಪತಿ. ಸೊ ಇವಾಗ ನಮ್ಮಮ್ಮ ತಂದಿರೋದನ್ನೆಲ್ಲನೂ ಈ ಥರ ಒಂದು ಪ್ಲೇಟಿಗೆ ಎಲ್ಲ ಹಾಕ್ಬಿಟ್ಟು ಬಾಗಿನ ಕೊಡ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ನೋಡಿ ಕುತ್ಕೊಂಡು ನೋಡ್ತಾ ಇದ್ದೆ. ಪಲಾವ್ ಚೆನ್ನಾಗಿದೆ ಗೈಸ್, ಅವಳೆ ಮಾಡಿದ್ದಂತೆ. ನಮ್ಮ ಅಕ್ಕ ಮತ್ತೆ ನಮ್ಮ ಅಕ್ಕನ ಬಿಕ್ತಿ ಏನು ಒಂದೇ ಕಲರ್ ಡ್ರೆಸ್ ಹಾಕೊಂಡವ್ರಂತ ಹೇಳಮ್ಮ. ಆಗ್ಲೇ ನೀನು ಅದೇ ಕಲರ್ ಡ್ರೆಸ್ ಹಾಕೊಂಡಿದ್ಯಾ? 3 ಜನನು ಒಂದೇ ಕಲರ್ ಡ್ರೆಸ್. ಒಂದೇ ಕಲರ್ ಡ್ರೆಸ್ ಹಾಕೊಂಡಿದ್ವಿ. ನೋಡಿ ಪ್ರೀತಮ್ ಗೌಡ್ರು ಕೊಟ್ಟಿರೋ ಸೀರೆಗಳನ್ನ ಹಂಚ್ಕತಾ ಅವ್ರೆ. ಭೂಮಿ ನಮಗೆ ಮನೆ ಇಲ್ಲಿ ನಮ್ಮ ದೊಡ್ಡಮ್ಮ ಮತ್ತೆ ಊಟ ಮಾಡ್ತಾವ್ರೆ. ಊಟ ಮಾಡಿ ನಾವು ಇವಳನ್ನ ಕರ್ಕೊಂಡು ಊರಿಗೆ ಹೋಗಿ ಕೇಕ್ ಕಟ್ ಮಾಡಿಸಿ ನಾವು ಮನೆಗೆ ಬರೋತ್ತಿಗೆ ನಾನು ಇವತ್ತು ನಿದ್ದೆ ಆಗಲ್ಲ. ಟೈಮು 5 ಗಂಟೆ ಮಾಡಿದ್ರು, ಇವಾಗ ಸ್ಟಾರ್ಟ್ ಮಾಡೋರು. ಸೊ ಈ ಗಣಪತಿ ಬಂದ್ಬಿಟ್ಟು ನಮ್ಮ ವರ್ಷ ಅವ್ರ ಊರಲ್ಲಿ ಅವ್ರು ಕೂರಿಸಿರೋಂಥ ಗಣಪತಿ ಗೌರಿ 2 ಮುದ್ದಾಗಿದೆ. ಮತ್ತು ಇದು ಆಂಜನೇಯ ಟೆಂಪಲ್ ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿದೆ. ತುಂಬ ದೊಡ್ಡ ಮೂರ್ತಿ ಒಳಗಡೆ. ನಾನು ಆಚೆಯಿಂದನೇ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅವಳ ಜೊತೆ ನನಗೂ ಕುಂಕುಮ ಬಿಡು ಇರಲಿ, ಒರೆಸ್ಬಿಡು. ಮಲ್ಲಿಗೆ ಹೂವು ಬಿದ್ದೋಗೈತಾ? ಇಲ್ಲಿ ಮಲ್ಲಿಗೆ ಹೂವು ಎಲ್ಲನೂ ಮುಡಿಸಿ ಎಣ್ಣೆ ಎಲ್ಲ ಬೆಳೆದು ಕಲಿಸಿದ್ವಿ. ಇವಾಗ ಎಲ್ಲ ಶಾಸ್ತ್ರ ಮುಗಿಸ್ಕೊಂಡು ನಾವು ವರ್ಷ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಅವಳು ಕೇಕ್ ಕಟ್ ಮಾಡಿಸಿ ವಾಪಸ್ ಹೋಗೋತ್ತಿಗೆ ದೊಡ್ಡಮ್ಮ ನಾನು ನಿದ್ದೆ ಇಲ್ಲ ಏನಿಲ್ಲ. ಇವತ್ತು 11 ಗಂಟೆಗೆ ಹೇಳ್ಸಿದ್ರು. ಕೇಕ್ ಕಟ್ ಮಾಡ್ಸೋದು ಕರ್ಸಿತ್ತು, ಸಮಾಧಾನ ಮಾಡಿಬಿಟ್ಟ. ನಮ್ಮ ದೇವ್ರು ಬಂದೈತೆ, ಗಣಪತಿ ಅವಳ ಮೇಲೆ ಬಂದೈತೆ. ಇವಾಗ ನಮ್ಮ ವರ್ಷನ್ ಕೇಕ್ ತರಕ್ಕೆ ಹೋಗಿದ್ದಾರೆ.
ಏನು ಗಿಫ್ಟ್ ಕೊಟ್ಟರು ವರ್ಷ? ಗಂಡನೇ ದೊಡ್ಡ ಗಿಫ್ಟ್ ಅಂತೆ. ಅಲ್ಲಿ ಅದಕ್ಕೆ ಹಚ್ಚಿಲ್ಲ. ಬಿತ್ತು 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 ಪೌಡರ್ ಕೇಕ್ ಬೇಕಿ ಕರೆಕ್ಟಾಗಿ ತಿನ್ನೆ ಸುಮ್ಮನೆ ತಿನ್ನೆ ತಿನ್ನೆ ಅಂದ್ರೆ ಬಾಯಿಗೆ ಇದೇ ನಿಮಿಷ ಪಟ್ ಪಟ್ ಅಂತ ಕೇಕ್ ಕಟ್ ಮಾಡಿಸ್ಬಿಟ್ಟು ಹೊರಟಿ. ನಮ್ಮಮ್ಮ ಲೇಟ್ ಆಗುತ್ತೆ, ಚೌತಿಕಾಯಿ ಎಲ್ಲ ಹೊಡಿಬೇಕು, ಮತ್ತೆ ಕುರಿ ಮೇವ್ ಹಾಕ್ಬೇಕು ಅಂತ ಅಂದ್ರು ಅಂತ 5 ನಿಮಿಷ ಗೈಸ್. ಅವಳು ನೆಮ್ಮದಿ ಕುತ್ಕೊಳಕ್ಕೂ ಬಿಟ್ಟಿಲ್ಲ, ಡ್ರೆಸ್ ಚೇಂಜ್ ಮಾಡಕ್ಕೂ ಬಿಟ್ಟಿಲ್ಲ, ಏನಿಲ್ಲ, ಹಂಗೆ ಹೊರಟಿ. ಸೊ ಇದು ನಮ್ಮೂರು ಗಣಪತಿ. ಎಷ್ಟು ಮುದ್ದಾಗಿ ಕಾಣಿಸ್ತೈತೆ ಗಣಪತಿ, ಚೆನ್ನಾಗಿ ಡೆಕೋರೇಷನ್ ಮಾಡೋರೆ. ನಾನು ಬಂದ ತಕ್ಷಣ ಆರತಿ ಮಾಡಿಬಿಟ್ಟು ಪ್ರಸಾದ ಕೊಟ್ಟರು ನನಗೆ. ತಡೀರಿ, ಗೌರಿ ನೋಡಿ ಇವಾಗ ಫುಲ್ ಗೌರಿ ಗಣೇಶ ಎಷ್ಟು ಮುದ್ದಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡೋರೆ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಟಮಟ ಬರೆಸ್ತವ್ರೆ. ಅದರಲ್ಲಿ ಚಿಕ್ಕ ಪ್ರಸಾದ ತಿಂತವ್ರೆ. ಫಸ್ಟೆಲ್ಲ ಚೆನ್ನಾಗಿ ಕೂರಿಸ್ತಿದ್ರು, ಆಮೇಲೆ ಸಣ್ಣ ಸಣ್ಣದು ಕೂರಿಸೋರು. ಈ ಸಲ ಚೆನ್ನಾಗಿ ಕೂರಿಸೋರೆ, ಚೆನ್ನಾಗಿತ್ತು ಗೌರಿ ಮತ್ತು ಗಣಪತಿ. ಹೋಗಿ ಪ್ರಸಾದ ತಿನ್ಕೊಂಡು 5 ನಿಮಿಷಕ್ಕೆ ಬಂದ್ಬಿಟ್ಟಾಗ ಒಬ್ಳೆ ಅಲ್ವಾ, ನನಗೆ ಒಂಥರ ಆಗುತ್ತೆ. ಮಳೆ ಬರೋಂಗಾಗೈತೆ ಬೇರೆ. ಇನ್ನು ಎಷ್ಟು 5 ಡೇಸಿಗೆ ಬಿಡ್ತಾರೋ, ಎಷ್ಟು ಡೇಸಿಗೆ ಬಿಡ್ತಾರೋ ಗೊತ್ತಿಲ್ಲ. ನಮ್ಮಮ್ಮ 7ಗೆ ಬರ್ತೀನಿ ಅಂತ ನಮ್ಮಮ್ಮ ಕಾಯ್ಕೊಂಡು ಕೂರೋಕ್ಕಾಗಲ್ಲ. ಆಮೇಲೆ ನಾಳೆ ಹೋಗೋಣ, ನಾಳೆ ಕಾಳು ಸ್ಲೀ ಮಾಡ್ಕೊಡ್ತೀವಿ ಅಂತ ಅಂದಿತ್ತು. ಅಷ್ಟು ಗಂಟೆ ಯಾರು ಕಾಯ್ತಾರೆ ಅಂತ ನಾನು ಒಬ್ಳು ಬಂದ್ಬಿಟ್ಟು ನಾನು ವೀಡಿಯೋ ಮಾಡ್ಬೇಕಾದ್ರೆ ನಮ್ಮಮ್ಮ ಹೆಂಗೆ ಬೈಯುತ್ತೆ ಗೊತ್ತಾ, ಯಾಕೆ ಯಾರು ಹೆಸ್ರು ಬಿಡ್ತೀಯಾ ಅಂತ. ಅದು ಬರುತ್ತೆ, ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಗೌರಿ ಹಬ್ಬಕ್ಕೆ ಎಲ್ಲರೂ ಬಳೆ ತೊಗೊಬಂದ್ಬಿಡೋರು, ನಿನಗೆ ಇಷ್ಟು ಬಳೆ ಯಾವ್ದು ಬೇಕು ತೊಗೊಳ್ಳಿ, ಸೆಲೆಕ್ಟ್ ಮಾಡಿ ಅಂತ. ಆಮೇಲೆ ಬಳೆ ಯಾರು ಹಾಕಲ್ಲ ಅಂದ್ಬಿಟ್ಟು ಎಲ್ಲರೂ ಹಿಂದೆಡೆ ಹಾಕೋಕ್ಕಾಯ್ತಾ ದುಡ್ಡು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಗೌರಿ ಹಬ್ಬದ ದಿನ ಕಲೆಕ್ಷನ್ ಆಗುತ್ತೆ. ಇವಾಗ ನೋಡಿ ನಮ್ಮ ದೊಡ್ಡಮ್ಮನೂ ಬಂದು ದುಡ್ಡು ಕೊಟ್ಟೈತೆ, ಎಲ್ಲರೂ ದುಡ್ಡು ಕೊಡ್ತಾರೆ. ಹಾಗೆ ನಾವು ಕೊಡಬೇಕು. ಇವಾಗ ಹೋಗಿ ನಾನು ಪಪ್ಪು ಬಂದಿದೆ. ನನಗಿಂತ ಚಿಕ್ಕ ವಯಸ್ಸವರೆಲ್ಲ ಮದುವೆ ಆಗೋರೆ, ಮಕ್ಕಳು ಆಗೈತೆ ಗೈಸ್. ನಾನೇ ಮದುವೆ ಆಗಿಲ್ಲ ಇನ್ನು. ಏಜ್ ಆಯಿತು ನನಗೂ ಮದುವೆ ಆಗಬೇಕು. ರಾಣಿ 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 ಬಟ್ಟೆ ಮನೆ ಆಗಿಂಗಿಲ್ಲ ಈ ಸಲ. ಮಳೆ ಅನೀತೈತೆ, ಮಳೆ ಬರೋಂಗಿಲ್ಲ, ಮಳೆ ಅನೀತೈತೆ. ನನ್ನ ಮನೆ ತಾಕ ಚಪ್ಪಲಿ ಅಲ್ಲೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ ಗೈಸ್. ನಾನು ಫಾರ್ಮಿಂಗ್ ವೀಡಿಯೋ ಮಾಡಿ ತುಂಬ ದಿನ ಆಯಿತು. ಹೆಂಗಿದ್ರೆ ನನ್ನ ತಮ್ಮ ಕುರಿ ತಂತವನೆ, ಅವನು ಯೂಟ್ಯೂಬ್ ಚಾನಲಲ್ಲಿ, ಇಲ್ಲಾಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಾರ್ಮಿಂಗ್ ವೀಡಿಯೋಸ್ನ ಮಾಡ್ತೀವಿ. ಓಪನ್ ಮಾಡಿ ಉಗ್ಸಿಡ್ಬೇಕು ಕುರಿ ಇದು ವೀಡಿಯೋ. ಇಲ್ಲೇ 65 ಅಮ್ಮ. ಇಲ್ಲಿ 30, ಅಲ್ಲಿ 35 ಅಲ್ಲ, ಇಲ್ಲಿ 31. ಸೊ ಇದಾಗಿತ್ತು ಇವತ್ತಿನ ಗಣಪತಿ ಹಬ್ಬ. ಮತ್ತು ನನ್ನ ತಂಗಿ ಬರ್ತಡೆ, ನನ್ನ ತಂಗಿ ಬರ್ತಡೆ ಬೇಗ ಮಾಡಿದ್ವಿ, ಲೇಟಾಗಿ ಹೋಗ್ಬಿಟ್ಟಿತ್ತು ಅಂತ. ಸೊ ಇನ್ನೊಂದು ದಿನ ನೀಟಾಗಿ ಮಾಡಬೇಕು. ಸ್ಯಾಟರ್ಡೆ ಎಲ್ಲರೂ ಹೋಗಬೇಕು, ನೋಡೋಣ ಎಲ್ಲರೂ ಹೋಗ್ತೀವ ಅಂತ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್ ಬಾಯ್.